ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇವತ್ತಾದರೆ ನಾವು ಬೆಂಗಳೂರಿಗೆ ಸಹ ಹೊರಡಬೇಕು. ಹಂಗಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ವಿ ನಾನು ನಮ್ಮಕ್ಕ. ಇವತ್ತು ಬೆಂಗಳೂರಿಗೆ ಹೋಗ್ತಾ ಇರೋದ್ರಿಂದ ನಮ್ಮ ಅಮ್ಮನಿಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ಟೋಗೋಣ ಅಂತೇಳ್ಬಿಟ್ಟು ಬೆಳಿಗ್ಗೆನೇ ಅಡುಗೆ ಮನೆಗೆ ಬಂದಿದ್ದೀವಿ. ಮೊನ್ನೆ ಜಾತ್ರೆಗೆಲ್ಲ ಜನ ಜಾಸ್ತಿ ಸೇರಿದ್ವಲ್ವ, ಹಂಗಾಗಿ ಇರೋ ಪಾತ್ರೆಗಳೆಲ್ಲ ತೊಗೊಂಡು ಬಳಸ್ಕೊಂಡಿದ್ವಿ. ಸ್ವಲ್ಪ ಎಲ್ಲ ಮೆಸ್ಸಿ ಆಗಿತ್ತು. ಹಂಗಾಗಿ ಏನು ಕ್ಲೀನ್ ಮಾಡಿರಲಿಲ್ಲ. ಹೋಗ್ಬೇಕಾದ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟೋಗೋಣ ಅಂತೇಳ್ಬಿಟ್ಟು ನಾವೇನು ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಾನು ನಮ್ಮಕ್ಕ ಎಲ್ಲ ಅಡುಗೆ ಮನೆಗೆ ಕ್ಲೀನ್ ಮಾಡ್ತಾಯಿದ್ದೀವಿ. ಯಾವಾಗ ಬಂದರೂ ಅಷ್ಟೇ, ನಾವು ಹೋಗೋ ಟೈಮಲ್ಲಿ ನಮ್ಮ ಅಮ್ಮನಿಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗ್ತೀವಿ. ನಮ್ಮಮ್ಮನೂ ನೀಟಾಗಿ ಇಟ್ಕೊಂಡಿರ್ತಾರೆ. ಆದರೆ ಈ ಜಾತ್ರೆಗಂತೂ ನಮ್ಮಮ್ಮ ಫುಲ್ಲು ಸುಸ್ತಾಗಿಬಿಟ್ಟಿದ್ರು. ಅದರಲ್ಲಿ ನೆನ್ನೆ ಬಾಟ್ಲು ಬೇರೆ ಹಾಕ್ಸಿದ್ವಲ್ವ, ಹಂಗಾಗಿ ನಾವೇ ಬೆಳಿಗ್ಗೆ ಬೇಗ ಎದ್ದು ಮಾಡ್ತಾಯಿದ್ವಿ. ಮತ್ತು ನಮ್ಮಮ್ಮ ನಾವು ಹೋದ್ಮೇಲೆ ಸುಮ್ಮನೆ ಇರಲ್ಲ, ಎಲ್ಲ ಮಾಡ್ಕೊಳ್ಳುತ್ತೆ. ನಾವೇ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು 4 ಗಂಟೆಗೆ ಎದ್ದಿದ್ವಿ. ನಮ್ಮಮ್ಮ ತುಂಬ ಕ್ಲೀನು. ನೋಡಿ, ಸ್ಟವ್ ಹತ್ರ ಒಂದು ರೊಟ್ಟು ಸಹ ಇಟ್ಟಿದೆ. ಆಯಲ್ಲೆಲ್ಲ ಸಿಡಿಯುತ್ತೆ ಒಗ್ಗರಣೆ ಹಾಕಬೇಕಾದ್ರೆ, ಮತ್ತು ಕಿಟಕಿಗೆಲ್ಲ ಸಿಡಿಯುತ್ತೆ ಅಂತೇಳ್ಬಿಟ್ಟು ಅಲ್ಲಿ ರೊಟ್ಟಿಟ್ಟಿದೆ. ಸುಮಾರು ಜನ ನನಗೆ ಕೇಳಿದರು, ಸ್ಟವ್ ಹತ್ರ ಏನಕ್ಕೆ ಆ ಥರ ರೊಟ್ಟಿಟ್ಟಿದ್ದೀರಾ ಅಂತೇಳ್ಬಿಟ್ಟು. ಆದರೆ ಹೇಳೋಕ್ಕಾಗಿರಲಿಲ್ಲ, ಈಗ ಹೇಳ್ತೀನಿ. ಆಯಲ್ ಸಿಡಿಯುತ್ತೆ ಅಂತೇಳ್ಬಿಟ್ಟು ನಮ್ಮಮ್ಮ ಆ ಥರ ಇಟ್ಟಿದೆ ಅಷ್ಟೇ. ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಸುಮಾರಾಗಲೇ ಒಂದು 6:30 ಆಗಿತ್ತು ಬೆಳಿಗ್ಗೆ. ನೆನ್ನೆ ಸಂಜೆ ಬಟ್ಟೆ ಒಣಗಾಕಿದ್ವಿ, ತೊಗೊಂಡೋಗೋಣ ಅಂತೇಳ್ಬಿಟ್ಟು ನಾನು ಮಹತ್ ಬಂದ್ವಿ. ಹಾಗೆ ಇಲ್ಲೊಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಸೂರ್ಯ ಹುಟ್ತಾ ಇದೆ ಈಗ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಮತ್ತೆ ಯಾವತ್ತೋ ಬರೋದು ಈ ಊರಿಗೆ ಅಂತೇಳ್ಬಿಟ್ಟು ಹಂಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಇದೆಲ್ಲ ಹೊಲ ಅಂದರೆ ಜಮೀನು, ಕಡಲೆ ಬೀಜ ಹಾಕ್ತಾಯಿದ್ರು. ಕಡಲೆಕಾಯಿ ಬಿಟ್ಟಾಗಂತೂ ನಾವು ಡೈಲಿ ಇಲ್ಲಿ ಬರ್ತಾಯಿದ್ವಿ ಜಾಗಕ್ಕೆ ಕಡಲೆಕಾಯಿ ತಿನ್ನೋದಕ್ಕೆ. ಮತ್ತು ಅಡವೆಸ್ಲೆ ಗಿಡಗಳು ಸಹ ಇರ್ತಾಯಿದ್ವು. ಅಡವೆಸ್ಲೆ ಕಾಯಿ ಕಿತ್ಕೊಂಡು ಕಡಲೆಕಾಯಿ ತಿಂದ್ಕೊಂಡು ಹೋಗ್ತಾಯಿದ್ವಿ. ನಾನಂತೂ ಬಟ್ಟೆ ತೊಗೊಂಡೋಗೋದಕ್ಕೆ ಅಂತ ಬಂದುಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲೇ ಇದ್ದೆ. ಸುತ್ತು ನೋಡ್ತಾ ಇದ್ದೆ. ಯಾವ ಕಡೆ ತಿರುಗಿದ್ರು ನಾವು ಚಿಕ್ಕ ವಯಸ್ಸಲ್ಲಿ ಓಡಾಡಿರೋದೇ ಕಣ್ಮುಂದೆ ಬರ್ತಾಯಿತ್ತು. ನೋಡ್ತಾ ನೋಡ್ತಾ ಕಣ್ಣಲ್ಲಿ ನೀರು ಸಹ ಹೋಗ್ತಾಯಿತ್ತು. ಅದು ಏನಕ್ಕೆ ಹೋಗ್ತಾಯಿತ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ಅಷ್ಟು ನೆನಪು ಕೊಡುತ್ತೆ ನಮ್ಮ ಚಿಕ್ಕ ವಯಸ್ಸಿನ ಜರ್ನಿ ಅನ್ನೋದು. ಮರೆಯೋದಕ್ಕೆ ಹೋದರೂ ಅದು ಆಗೋದೇ ಇಲ್ಲ. ಈಗಾದರೆ ಬಟ್ಟೆ ತೊಗೊಂಡು ಕೆಳಗಡೆ ಬಂದ್ವಿ. ನೋಡಿ, ನಮ್ಮಮ್ಮ ಒಂದು ಅರ್ಧ ರೋಡಿಗನ ಸಗಣಿ ತಂದು ಸಾರಿಸ್ಬಿಟ್ಟಿದ್ದಾರೆ. ಮಳೆ ಮೋಡ ಆಗ್ತಾಯಿದೆ, ಸುಮ್ಮನಿರಮ್ಮ, ಮತ್ತೆ ಮಳೆ ಬಂದರೆ ಇದೇ ಥರ ಆಗುತ್ತೆ ಅಂದರೆ ಅವ್ರು ಕೇಳಲಿಲ್ಲ. ಮಳೆ ಬರುತ್ತೆ ಅಂತ ಊಟ ಮಾಡೋದು ಬಿಡ್ತೀವಿ, ಇದು ಹಂಗೆ ಅಂತೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನೀನು ಮಾಡ್ಕೊ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಇದು ಬಸಂತಪಾದ ಹೂವು ಅಂತೇಳ್ಬಿಟ್ಟು ಬಾಗಿಲಿಗೆ ಇಡ್ತೀವಿ. ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ಮತ್ತು ಕನಕಾಂಬ್ರ ಹೂವು ಅಷ್ಟೇ ನೆನ್ನೆ ಎಲ್ಲ ಕಿತ್ಕೊಂಡಿದ್ವಿ. ಇದು ಅಷ್ಟೇ ಒಂದು 2-3 ಜನ ಮುಡ್ಕೋಬೋದು, ಅಷ್ಟು ಹೂವು ಬಿಡುತ್ತೆ. ಅದಾದಮೇಲೆ ದೇವ್ರ ಫೋಟೋಕ್ಕೆ ಅಂತೇಳ್ಬಿಟ್ಟು ನಮ್ಮಮ್ಮ ಇನ್ನೂ ಒಂದು ಗಿಡ ಬೆಳೆಸಿದೆ. ಇದು ವೈಟ್ ಕಲರ್ದು, ತುಂಬ ಚೆನ್ನಾಗಿ ಬಿಡುತ್ತೆ ಈ ಗಿಡ. ಇದು ದೇವ್ರ ಫೋಟೋಕ್ಕೆ ಅಂತೇಳ್ಬಿಟ್ಟು ಹಾಕಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋಟೋಕ್ಕೆ ಮುಡಿಸಿದ್ರೆ ಹೂವು ಮಾತ್ರನ. ಅದಾದಮೇಲೆ ನಮ್ಮಮ್ಮ ಸಗಣಿ ಎಲ್ಲ ಸಾರಿಸಿತ್ತು. ರಂಗೋಲಿ ಹಾಕೋಕ್ಕೆ ಕರಿತಾ ಇತ್ತು ನಮ್ಮಕ್ಕ ಬರೋದು ಲೇಟ್ ಆದರೆ ನಮ್ಮಮ್ಮನೇ ರಂಗೋಲಿ ಹಾಕ್ಬಿಡ್ತು. ನಮ್ಮಮ್ಮನ ಸಿಗ್ನೇಚರ್ ರಂಗೋಲಿ ಇವೆಲ್ಲನ. ಮೊದಲಿಂದನೂ ನಾವು ಚಿಕ್ಕ ವಯಸ್ಸಿಂದನೂ ಈ ರಂಗೋಲಿಗೆ ಮಾತ್ರ ಅವತ್ತಿನಿಂದ ಇವತ್ತಿನವರೆಗೂ ಆಗ್ತಾನೇ ಐತೆ. ಅದಾದಮೇಲೆ ಇವು ಮೇಕೆಗಳು, ಇವಂತೂ ತುಂಬ ಕ್ಯೂಟಾಗಿದ್ವು. ಹಾಗಾಗಿ ನಾನು ಲಾಸ್ಟ್ ಡೇ ಅಂತೇಳ್ಬಿಟ್ಟು ಅವನ್ನು ಸಹ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಮತ್ತು ನಮ್ಮ ಅಜ್ಜಿ ಸಹ ಇವತ್ತು ಊರಿಗೆ ಹೊರಟಿದ್ದಾರೆ. 15 ದಿವಸ ನಮ್ಮ ಜೊತೆ ಇದ್ದರು. ತುಂಬ ಚೆನ್ನಾಗಿದ್ರು ನಮ್ಮ ಅಜ್ಜಿ ಮಾತ್ರನ. ಇವತ್ತು ನಮ್ಮ ಅಜ್ಜಿ 9 ಗಂಟೆ ಬಸ್ಗೆ ಹೊರಡುತ್ತೆ. ನಾವು ಹೋಗ್ತೀವಲ್ವ, ಹಂಗಾಗಿ ನಮ್ಮ ಅಜ್ಜಿ ನಾನು ಹೋಗ್ತೀನಮ್ಮ ಅಂತೇಳ್ಬಿಟ್ಟು ಹೊರಡ್ತು. ಊರಿಗೆ ಹೋಗೋಣ ಬಾ ಅಜ್ಜಿ ಬೆಂಗಳೂರಿಗೆ ಅಂದರೆ ಬರಲಿಲ್ಲ ನಮ್ಮ ಅಜ್ಜಿ. ಈ ಕಡೆ ನಮ್ಮ ಅಕ್ಕ ಅನ್ನಕ್ಕೆ ಅಕ್ಕಿ ತೊಳಿತಾ ಇದ್ದಾಳೆ. ನಾನು ಇನ್ನೊಂದು ಕಡೆ ಸಾಂಬಾರು ಸಹ ಮಾಡ್ತಾಯಿದ್ದೀನಿ. ಇದಕ್ಕಿನ ಬೇಳೆ ಇದು ಒಣಗಿರೋದು, ಅದು ಮತ್ತು ಆಲೂಗೆಡ್ಡೆ ಟೊಮೊಟೊ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. 8 ಗಂಟೆಗೆಲ್ಲ ಅಡುಗೆ ಸಹ ರೆಡಿಯಾಗಿತ್ತು. ನಮ್ಮ ಅಜ್ಜಿ 9 ಗಂಟೆ ಬಸ್ಸಿಗೆ ಹೊರಟಿದ್ರು. ಹಾಗಾಗಿ ಬೆಳಿಗ್ಗೆ 8 ಗಂಟೆಗೆ ಅಡುಗೆ ಸಹ ಮಾಡಿಟ್ಟಿದ್ವಿ. ನೋಡಿ, ಇದಕ್ಕಿನ ಬೇಳೆ ಒಂದು ವಿಸಲ್ ಕೂಗಿಸ್ಬಿಟ್ಟು ಇಟ್ಟಿದ್ದೆ. ಒಣಗಿರೋ ಕಾಳಲ್ವ, ಹಂಗಾಗಿ ಈಗ ಆಲೂಗೆಡ್ಡೆ ಟೊಮೊಟೊ ಮತ್ತು ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೊಂದು ಕಡೆ ಕಡಲೆಬೇಳೆ ಪಾಯಸ ಸಹ ಮಾಡಿದ್ವಿ. ನೆನ್ನೆ ಕಿಚಡಿ ಮಾಡಿದ್ವಿ, ನೆನ್ನೆ ನೈಟು. ಇವತ್ತು ನಮ್ಮಮ್ಮ ನಮಗೆ ಮಡ್ಲಕ್ಕಿ ಹಾಕುತ್ತೆ, ಹಾಗಾಗಿ ಏನಾದರೂ ಸ್ವೀಟ್ ಮಾಡಬೇಕಂತೇಳ್ಬಿಟ್ಟು ಕಡಲೆಬೇಳೆ ಮತ್ತು ಅಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇನ್ನು ನೈಟ್ದು ಸ್ವಲ್ಪ ಕಿಚಡಿ ಸಹ ಇತ್ತು. ಆದರೆ ಇವತ್ತು ಮಡ್ಲಕ್ಕಿ ಹಾಕೋದ್ರಿಂದ ಸ್ವೀಟ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಕಡಲೆಬೇಳೆ ಅಕ್ಕಿ ಹಾಕಿ ಪಾಯಸ ಮಾಡಿದ್ವಿ. ಅನ್ನ ಸಾಂಬಾರು ಪಾಯಸ ಎಲ್ಲ ರೆಡಿ ಆಯಿತು. ನಮ್ಮ ಅಜ್ಜಿ ಸಹ ಊಟ ಮಾಡಿದರು. ಊಟ ಮಾಡಿ ಕೂತ್ಕೊಂಡಿದ್ದಾರೆ ಹೊರಗಡೆ. ಈಗ ಆನಂದ ಬಂದುಬಿಟ್ಟು ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹುಣಸೆ ಚಿಗುರು ಕಿತ್ಕೊಬಂದಿದ್ದ. ಒಂದು 2-3 ಟೈಮ್ ಕಿತ್ಕೊಬಂದ. ಇವ್ರು ಊರಿಗೆ ಹೋಗ್ತಾರೆ ಅಂತೇಳ್ಬಿಟ್ಟು. ಆದರೆ 2 ಟೈಮು ನಾವು ಹೊರಟಾಗೂ ಕ್ಯಾನ್ಸಲ್ ಆಯಿತು. ಇದು 3ನೇ ಟೈಮ್ ಕಿತ್ಕೊಬಂದು ಕೊಟ್ಟಿದ್ದಾನೆ. ಇವತ್ತಂತೂ ಫೈನಲಿ ನಾವು ಬೆಂಗಳೂರಿಗೆ ಹೊರಟ್ಬಿಟ್ವಿ. ಥ್ಯಾಂಕ್ಸ್ ಅಪ್ಪ ಆನಂದ, ನಮಗಂತೂ ತುಂಬಾ ಹೆಲ್ಪ್ ಮಾಡಿದೆ ನೀನು. ಅದಾದಮೇಲೆ ನಮ್ಮ ಅಜ್ಜಿ ಈಗ 9 ಗಂಟೆ ಬಸ್ಗೆ ಹೊರಟು ನಿಂತಿದ್ದಾರೆ. ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ.
ತಿರುಮಲ ಬಸ್ ಅಂತೇಳ್ಬಿಟ್ಟು. ಇದು ಅಷ್ಟೇ, ಈ ಬಸ್ಸು ನಾವು ಚಿಕ್ಕ ವಯಸ್ಸಿಂದನೂ ಬರುತ್ತೆ ಬಸ್ಸು. ಈ ಬಸ್ ಬಂದರೆ ನಮಗೇನೋ ಒಂಥರ ಖುಷಿ, ತುಂಬ ಖುಷಿಯಾಗುತ್ತೆ ಈ ಬಸ್ಸು ಹಾರನ್ ಕೇಳಿದ ತಕ್ಷಣ. ಈ ಬಸ್ಸು ನಮ್ಮ ದೊಡ್ಡಮ್ಮರ ಊರಿಗೆ ಹೋಗುತ್ತೆ. ನಾವು ಚಿಕ್ಕ ಹುಡುಗರಾಗಿರ್ಬೇಕಾದ್ರೆ ಈ ಬಸ್ಗೆ ಹೋಗ್ತಾ ಇದ್ದು. ನಮ್ಮ ದೊಡ್ಡಮ್ಮರ ಊರಿಗೆ ಹೋಗ್ಬೇಕಂದ್ರೆ ನಾವು ನೈಟ್ ನಿದ್ರೆನೇ ಮಾಡ್ತಾ ಇರಲಿಲ್ಲ. ಎಷ್ಟೊತ್ತಿಗೆ ಬೆಳಗಾಗುತ್ತೋ, ಎಷ್ಟೊತ್ತಿಗೆ ಬಸ್ ಬರುತ್ತೋ, ಎಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮರ ಊರಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ವಿ. ಬಸ್ ಎಲ್ಲೇ ಆರನ್ ಮಾಡಿದ್ರು ಅಯ್ಯೋ ನಮ್ಮ ದೊಡ್ಡಮ್ಮರ ಊರು ಬಸ್ ಬಂತು ಅಂತ ಹೇಳ್ಬಿಟ್ಟು ಕುಪ್ಪಳಿಸ್ತಿದ್ವಿ. ತುಂಬ ನೆನಪು ಕಾಡ್ತವೆ ನಮ್ಮ ಚಿಕ್ಕ ವಯಸ್ಸಿಂದಂತೂ. ಈಗಾದರೆ ನಮ್ಮ ಅಜ್ಜಿ ಸಹ ಹೊರಟರು. ಬೇಜಾರಾಗ್ಬಿಡ್ತು. ನಮ್ಮ ಅಜ್ಜಿ ಬಾರಜ್ಜಿ ಬೆಂಗಳೂರಿಗೆ ಹೋಗೋಣ ಅಂದರೆ ಬರಲಿಲ್ಲ, ಹೊರಟುಬಿಟ್ರು. ಈಗ ತಿರುಮಲ ಸಹ ಹೊರಡ್ತು. ಇದು ಹಿರಿಯೂರಿಗೆ ಹೋಗುತ್ತೆ, ಹಾಗೆ ನಮ್ಮೂರಿಗೆ ಸಹ ಹೋಗುತ್ತೆ, ಬ್ಯಾಡ್ರಳ್ಳಿಗೆ. ನಮ್ಮ ಅಜ್ಜಿ ಅವ್ರ ಊರಿಗೆ ಅವರು ಹೊರಟುಬಿಟ್ರು. ತುಂಬ ಬೇಜಾರಾಯಿತು ನಮ್ಮ ಅಜ್ಜಿ ಹೋದಾಗಂತೂ. ತುಂಬ ಚೆನ್ನಾಗಿದ್ರು ನಮ್ಮ ಜೊತೆ ಈ 15 ದಿನ. ಈ ಅಕ್ಕ ಬಂದುಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ ಇರೋದು, ಪ್ರೇಮಕ್ಕ ಅಂತೇಳ್ಬಿಟ್ಟು. ನಮ್ಮ ಚಿಕ್ಕಮ್ಮ ಸಹ ನನ್ನ ಜೊತೆಗೆ ಬಂದಿದ್ದರು ನಮ್ಮ ಅಜ್ಜಿನ ಬಿಡೋದಕ್ಕೆ ಬಸ್ ಸ್ಟ್ಯಾಂಡ್ಗೆ. ಈಗ ನಮ್ಮ ಭಾವನೂ ಬಂದಿದ್ದಾರೆ. ಇವತ್ತು ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಹಂಗಾಗಿ ಕರ್ಕೊಂಡೋಗೋದಕ್ಕೆ ಅಂತೇಳ್ಬಿಟ್ಟು ಕಾರ್ ತೊಗೊಂಡು ಬಂದಿದ್ದಾರೆ. ಈಗ ಇನ್ನೊಂದು ಸ್ವಲ್ಪ ಬೆಡ್ಶೀಟುಗಳೆಲ್ಲ ಹಂಗೆ ಇದ್ವು. ನಾವು ಬೆಂಗಳೂರಿಗೆ ಹೋಗ್ತೀವಿ, ಇನ್ಮೇಲೆ ಯಾರೂ ಒತ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದಿದ್ವಿ. ಬೆಡ್ಶೀಟುಗಳು ಸಹ ಎಲ್ಲ ತೊಳೆದಾಕಿದ್ವಿ. ನಮ್ಮಮ್ಮ ಅದನ್ನ ಮೇಲ್ಗಡೆ ಒಣಗಾಕಕ್ಕೆ ಹೋಗಿದ್ದಾರೆ. ಹಾಗೆ ಹೊರಗಡೆನೇ ವಾಷಿಂಗ್ ಮಿಷನ್ ಇಟ್ಕೊಂಡು ಇರೋ ಬರೋ ಬಟ್ಟೆಗಳೆಲ್ಲ ಮಿಷನ್ಗೆ ಹಾಕಿದ್ವಿ. ಮತ್ತು ಮ್ಯಾಟುಗಳೆಲ್ಲ ತೊಳೆದಾಕ್ಬಿಟ್ಟು ನಾವು ಸಹ ರೆಡಿಯಾಗಿ ಈಗ ಮಡ್ಲಕ್ಕಿನ ಹಾಕಿಸ್ಕೊಳ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮನೇ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. 3 ವರ್ಷ ಆಗಿತ್ತು ನಮ್ಗೆ ಅವಾಗಲೇ ಮಡ್ಲಕ್ಕಿ ಹಾಕಿ. ಇನ್ನೊಂದು ವಾರ ಹೋದರೆ 3 ವರ್ಷ ತುಂಬ್ತಾ ಇತ್ತು. 4 ವರ್ಷದಾಗ ಬಿದ್ದರೆ ಹಾಕಲ್ಲ. ಹಂಗಾಗಿ ಇವತ್ತು ಮಡ್ಲಕ್ಕಿ ಹಾಕಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ವಿ. ಮೊನ್ನೆನೇ ಹಾಕಿಸ್ಕೋಬೇಕಾಗಿತ್ತು ನಮ್ಮ ಅಕ್ಕರ್ಗೆ ಹಾಕಿದಾಗ. ಮಡ್ಲಕ್ಕಿ ಹಾಕ್ಕೊಂಡಾಗ ಇಲ್ಲೇ ಇರಬಾರ್ದು, ಹೋಗ್ತಾ ಇರಬೇಕು. ಹಂಗಾಗಿ ನಾವು ಹೋಗೋ ದಿನ ಹಾಕಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕರ್ಗೊಂದು ಹಾಕ್ಬಿಟ್ಟು ಈಗ ನಮ್ಗೆ ಹಾಕ್ತಾಯಿದ್ದಾರೆ ನಮ್ಮಮ್ಮರು. ಸುಮಾರು ಒಂದು 6 ತಿಂಗಳಾಯಿತು ನಮ್ಮಮ್ಮ ಸೀರೆಗಳು ತಂದಿಟ್ಕೊಂಡು. ಡೈಲಿ ಫೋನ್ ಮಾಡೋದು, ಮಡ್ಲಕ್ಕಿ ಹಾಕಿಸ್ಕೊಂಡು ಹೋಗಿ ಬರ್ರಮ್ಮ, 3 ವರ್ಷ ತುಂಬುತ್ತೆ ಅಂತ ಹೇಳ್ಬಿಟ್ಟು ಒಂದು 6 ತಿಂಗಳಿಂದನೂ ಡೈಲಿ ಫೋನ್ ಮಾಡಿ ಹೇಳ್ತಾಯಿತ್ತು. ನಾವು ಕೆಲವೊಂದು ಕಾರಣಗಳಿಂದ ನಮ್ಗೆ ಯಾಕೋ ಮನಸ್ಸಿರಲಿಲ್ಲ, ಬೇಡ ಅಂದ್ಕೊಂಡು ಸುಮ್ಮನೆ ಇದ್ವಿ. ನಮ್ಮಮ್ಮ ಕಣ್ಣಲ್ಲಿ ನೀರೇ ಹಾಕ್ಕೊಂಡು ಹತ್ಕೊಂಡ್ಬಿಟ್ರು. ಹಂಗಾಗಿ ಮೊನ್ನೆನೇ ಹಾಕಿಸ್ಕೋಬೇಕಾಯಿತು ನಮ್ಮ ಅಕ್ಕರ ಜೊತೆಗೇ. ಅವತ್ತು ನಾವು ಊರಿಗೆ ಬೆಂಗಳೂರಿಗೆ ಹೋಗಂಗಿರಲಿಲ್ಲ, ಹಂಗಾಗಿ ಈಗ ಹಾಕಿಸ್ಕೊಳ್ತಾ ಇದ್ವಿ. ನಮ್ಮ ಚಿಕ್ಕಮ್ಮನೂ ಆಗಲೇ ಒಂದು 6 ತಿಂಗಳಾಯಿತು ಸೀರೆ ತಂದು ಬ್ಲೌಸ್ ಎಲ್ಲ ಹೊಲಿಸಿ ರೆಡಿ ಮಾಡಿ ಇಟ್ಟಿದ್ರಿ. ಈಗ ನಾವು ಹಾಕ್ಕೊಂಡಿರೋದು ಬ್ಲೌಸು ನಮ್ಮ ಚಿಕ್ಕಮ್ಮ ತಂದಿರೋ ಸೀರೆದೇ. ಈಗ ನಮ್ಮಮ್ಮ ತಂದಿರೋ ಸೀರೆದು ಇನ್ನೂ ಬ್ಲೌಸ್ ಹೊಲಿಸಿರಲಿಲ್ಲ, ಅದರಲ್ಲಿ ಮಡ್ಲಕ್ಕಿ ಹಾಕಿಸ್ಕೊಂಡು ನಮ್ಮ ಚಿಕ್ಕಮ್ಮ ತಂದಿರೋ ಸೀರೆನ ಬ್ಲೌಸ್ ಹಾಕ್ಕೊಂಡಿದ್ವಿ. ಮತ್ತು ಅಲ್ಲೋಗಿ ಸೀರೆನ ಚೇಂಜ್ ಮಾಡಬೇಕಾಗುತ್ತೆ, ಅವ್ರು ತಂದಿರೋದು ಉಟ್ಕೊಂಡು ಮಡ್ಲಕ್ಕಿ ಹಾಕಿಸ್ಕೋಬೇಕು. ಹಂಗಾಗಿ ಒಂದು 6 ತಿಂಗಳಿಂದ ಪಾಪ ಡೈಲಿ ಸ್ವಾಮಿಯವ್ರನ್ನ ಕೇಳಿ ಫೋನ್ ಮಾಡ್ತಾನೇ ಇದ್ರು, ಬರ್ರಮ್ಮ ಬರ್ರಿ ಇವತ್ತು ಚೆನ್ನಾಗೈತಂತೆ ಅಂತೇಳಿ. ಆದರೆ ನಮಗೆ ಬರೋಕ್ಕಾಗ್ದೆ ಹಾಕಿಸ್ಕೊಂಡಿರಲಿಲ್ಲ. ಇವತ್ತು ನಮ್ಮ ಅಮ್ಮಂದು ನಮ್ಮ ಚಿಕ್ಕಮ್ಮಂದು ಗೋಲ್ಡ್ ನೋಡ್ಲಾರ್ದಾನೆ ಇವತ್ತು ಮಡ್ಲಕ್ಕಿನ ಹಾಕಿಸ್ಕೊಳ್ತಾ ಇದ್ವಿ. ಇವತ್ತು ಹಾಕಿಸ್ಕೊಳ್ಳೋ ಪರಿಸ್ಥಿತಿಗೆ ಇರಲಿಲ್ಲ ನಾವು, ಆದರೂ ಇವತ್ತು ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇವರು ನಮ್ಮ ಅಣ್ಣನ ವೈಫು ರೂಪಾ ಅಂತೇಳ್ಬಿಟ್ಟು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ಈಗ ಇವ್ರ ಮನೆಗೂ ಸಹ ನಾವು ಮಡ್ಲಕ್ಕಿ ಹಾಕಿಸ್ಕೋಬೇಕು. 5 ಮನೆ 9 ಮನೆ ಈ ಥರ ಮಡ್ಲಕ್ಕಿನ ಹಾಕ್ತಾರೆ ಹೆಣ್ಮಕ್ಳಿಗೆ. ನಾವು ಇವ್ರಿಗೆ ಹೆಣ್ಮಕ್ಳಾಗಬೇಕು, ಹಂಗಾಗಿ ಇವರು ಸಹ ಈಗ ನಮಗೆ ಮಡ್ಲಕ್ಕಿನ ಹಾಕ್ತಾರೆ. ಅಂದರೆ ಊರಲ್ಲಿ ನಮ್ಮವು ಇನ್ನೂ ತುಂಬ ಮನೆಗಳಿದ್ದಾವೆ, ನಮ್ಮಪ್ಪ ಅಣ್ಣ ತಮ್ಮದಿರ್ದೆಲ್ಲನ ಒಂದು 30-40 ಮನೆ ಇದ್ದಾವೆ. ಎಲ್ಲ ಮನೆಗೂ ಹೋಗಿ ಈಗ ಮಡ್ಲಕ್ಕಿ ಹಾಕ್ಸ್ಕೊಂಡು ಬರೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ 5 ಮನೆಗೆ ಮಾತ್ರ ಇವತ್ತು ಮಡ್ಲಕ್ಕಿನ ಹಾಕಿಸ್ಕೊಳ್ತೀವಿ. ಈಗ ನಮ್ಮ ಚಿಕ್ಕಮ್ಮ ನಮಗೆ ಮಡ್ಲಕ್ಕಿ ಎಲ್ಲ ಹಾಕಿದ್ಮೇಲೆ ಈಗ ನಮ್ಮಮ್ಮ ನಮ್ಗೆ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸ್ಬಿಟ್ಟು ಅವರು ನಮಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾರೆ. ಇದು ನಮ್ಮ ಮನೆ ಸಂಪ್ರದಾಯ ಇದು. ನಾವು ಕಾಲಿಗೆ ಬೀಳಂಗಿಲ್ಲ, ನಮ್ಮ ಅಮ್ಮರ ಕಾಲಿಗೆ ಆಗಲಿ ನಮ್ಮ ಅಜ್ಜಿ ತಾತನ ಕಾಲಿಗೆ ಆಗಲಿ ಯಾರಿಗೂ ಬೀಳಂಗಿಲ್ಲ. ನಮ್ಮ ಅಜ್ಜಿ ತಾತ ಸಹ ನಮ್ಮ ಕಾಲಿಗೆ ಬೀಳ್ತಾರೆ, ಯಾಕಂದರೆ ಈ ಮನೆ ಸಂಪ್ರದಾಯ ಆ ಥರ. ಅಂದರೆ ಈ ಮನೆ ದೇವ್ರದ್ದು. ನಮ್ಮಪ್ಪ ನಮ್ಮಮ್ಮಗೆ ನಾವೇ ಒಂಥರ ದೇವ್ರ ಸಮಾನ. ಹಂಗಾಗಿ ಅವರೇ ನಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ನಮಗೆ ಇದು ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಇದು ಸಂಪ್ರದಾಯ ಅಷ್ಟೇ. ಅದಾದಮೇಲೆ ಈಗ ನಮ್ಮ ಅಣ್ಣವ್ರ ಮನೆಗೆ ಬಂದ್ವಿ. ಈಗ ರೂಪಕ ಸಹ ನಮಗೆ ಮಡ್ಲಕ್ಕಿ ಹಾಕ್ತಾಯಿದೆ. ಇವ್ರ ಮನೆಗೂ ನಾವು ಹೆಣ್ಮಕ್ಳೇ ಆಗಬೇಕು, ಹಂಗಾಗಿ ಇಲ್ಲಿ ಮಡ್ಲಕ್ಕಿನ ಹಾಕ್ತಾರೆ. ಈಗ ನಮ್ಮ ಅಣ್ಣವ್ರ ಮನೆಗೆ ಮಡ್ಲಕ್ಕಿ ಹಾಕಿಸ್ಕೊಂಡ್ಬಿಟ್ಟು ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ತಾಯಿದ್ವಿ. ಅಮ್ಮವ್ರ ಮನೆ ಚಿಕ್ಕಮ್ಮರ ಮನೆ ಸ್ವಲ್ಪ ದೂರ, ಅಮ್ಮವ್ರದ್ದು ಇಲ್ಲೇ ಇದೆ, ಚಿಕ್ಕಮ್ಮರದ್ದು ಊರಲ್ಲಿದೆ. ಹಂಗಾಗಿ ನಡ್ಕೊಂಡು ಹೋಗ್ತಾಯಿದ್ವಿ. ಇದು ಬಂದುಬಿಟ್ಟು ನಮ್ಮ ಅಜ್ಜಿ ಮನೆ. ಇವ್ರು ನಮ್ಮ ಅತ್ತೆ ಆಗಬೇಕು ನಮಗೆ. ಯಾವಾಗ ಬಂದರೂ ಮಿಸ್ ಮಾಡೋದಿಲ್ಲ, ಮಾತಾಡಿಸ್ಕೊಂಡೇ ಹೋಗೋದು ಇವ್ರನ್ನ. ಇಲ್ಲಿ ಅಜ್ಜಿನೂ ಸಹ ನನಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಎಲೆ ಅಡಿಕೆ ಕೊಡ್ತು. ಅಜ್ಜಿ ಮಕ್ಕಳು ಅಲ್ಲಿದ್ದಾರೆ ಚಿಕ್ಕಮ್ಮನ ಮನೆ ಪಕ್ಕದಲ್ಲಿ. ಅಲ್ಲಿ ಹೋಗ್ತೀನಿ ಬಿಡಜ್ಜಿ ಚಿಕ್ಕಪ್ಪರ ಮನೆಗೆ ಅಂದರೆ ಕೇಳಲಿಲ್ಲ ಅಜ್ಜಿ. ಹೆಣ್ಮಗಳು ಬಂದು ಹಂಗೆ ಹೋಗ್ತೀಯ ನಮ್ಮ ಬಾ ಅಂತೇಳ್ಬಿಟ್ಟು ಅಜ್ಜಿ ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಕೊಟ್ಟರು.
ಅಕ್ಕ ಮುಂದೆ ಹೋದ್ಲು. ಟೈಮ್ ಆಗಿಬಿಟ್ಟಿತ್ತು ನಮಗೆ. ನಮ್ಮ ಅಕ್ಕ ನೋಡಲಿಲ್ಲ, ಫಾಸ್ಟಾಗಿ ಹೋಗ್ತಾಯಿದ್ಲು. ಹಂಗಾಗಿ ನಾನು ಹಿಂದೆಗಡೆ ಬರ್ತಾಯಿದ್ದೆ. ಆವಾಗ ನಮ್ಮ ಅತ್ತೆ ನೋಡಿ ನಾನು ಮಾತಾಡಿಸ್ದೆ. ಅಂದರೆ ನಾನು ನಮ್ಮ ಅತ್ತೆ ತುಂಬ ಕ್ಲೋಸು, ಹಂಗಾಗಿ ಯಾವಾಗ ಬಂದರೂ ಇವು ಅತ್ತೆನ ಮಾತ್ರ ಮಿಸ್ ಮಾಡಲ್ಲ, ಮಾತಾಡಿಸ್ಕೊಂಡೇ ಹೋಗೋದು ನಾನು. ಅಜ್ಜಿ ಸಹ ಒಳಗಡೆ ಇತ್ತು. ಅಜ್ಜಿ ನಾವು ಯಾವಾಗ ಬಂದರೂ ಅಷ್ಟೇ ಕುಂಕುಮ ಕೊಟ್ಬಿಟ್ಟು ಎಲೆ ಅಡಿಕೆ ಕೊಟ್ಟೇ ಕಳಿಸೋದು. ನಮ್ಮನ್ನಂತೂ ದೇವ್ರು ಮಾಡಿಬಿಟ್ಟಿದ್ರು. ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಕುಂಕುಮ ಇಟ್ಬಿಟ್ಟು ತಲೆ ತುಂಬ ಹೂವು ಮುಡಿಸ್ಬಿಟ್ಟು ನೋಡೋಕ್ಕಾಗ್ತಿರ್ಲಿಲ್ಲ ನಮ್ಮನ್ನಾದರೆ. ಮತ್ತು ನಾವು ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ತಲೆ ಸ್ನಾನ ಮಾಡಬಾರ್ದು. ನಮ್ಮಮ್ಮ ನೆನ್ನೆನೇ ತಲೆಗೆ ಸ್ನಾನ ಮಾಡ್ಕೊಳ್ರಿ ಅಂತ ಹೇಳಿದ್ದು. ಬೆಳಿಗ್ಗೆ ತಲೆ ತುಂಬ ಎಣ್ಣೆ ಹಚ್ಬಿಟ್ಟು ಮಗ ತುಂಬ ಅರಿಶಿನ ಕುಂಕುಮ ತಲೆ ತುಂಬ ಹೂವು ಮುಡಿಸ್ಬಿಟ್ಟು ನಮ್ಮನ್ನಂತೂ ನೋಡೋಕ್ಕಾಗಿರಲಿಲ್ಲ, ಆ ಥರ ಮಾಡಿಬಿಟ್ಟಿದ್ರು. ಯಾವತ್ತೇ ಆಗಲಿ ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ತಲೆ ತೊಳ್ಕೊಂಡು ಹೋಗ್ಬಾರ್ದು ಹೆಣ್ಮಕ್ಳು. ಹಂಗಾಗಿ ನಾವು ಮೈಗೆ ಮಾತ್ರ ಸ್ನಾನ ಮಾಡ್ಕೊಂಡ್ವಿ. ಇಲ್ಲಿ ಈಗ ನಮ್ಮ ಚಿಕ್ಕಮ್ಮರ ಮನೆಗೆ ಬಂದ್ವಿ. ನೋಡಿ, ಇದು ನಮ್ಮ ಚಿಕ್ಕಮ್ಮ ತಂದಿರೋ ಸ್ಯಾರಿ. ಆ ಬ್ಲೌಸೇ ಹಾಕ್ಕೊಂಡ್ಬಿಟ್ಟು ಸ್ಯಾರಿ ಮಾತ್ರ ಚೇಂಜ್ ಮಾಡ್ಕೊಂಡ್ವಿ. ಅಮ್ಮರ ಮನೆಗೆ ಯಾವಾಗ ಮಡ್ಲಕ್ಕಿ ಹಾಕ್ತಾರೋ ಈ ಮನೆಯಲ್ಲೂ ಆವಾಗಲೇ ಮಡ್ಲಕ್ಕಿ ಹಾಕೋದು. ಇಲ್ಲಿಯೂ ಅಷ್ಟೇ ಮಧ್ಯಮನ ಜಾತ್ರೆಯಲ್ಲಿ ಮಡ್ಲಕ್ಕಿ ಹಾಕ್ಕೊಂಡಿದ್ದು, ಈಗ ಹಾಕ್ಕೊಳ್ತಾ ಇದ್ವಿ. 3 ವರ್ಷ ಕಂಪ್ಲೀಟ್ ಆಯ್ತು. ಇನ್ನೊಂದು ವಾರ ಹೋದರೆ 4 ವರ್ಷದಲ್ಲಿ ಬೀಳುತ್ತೆ. 4 ವರ್ಷದಲ್ಲಿ ಹಾಕಲ್ಲ, 3 ವರ್ಷಕ್ಕೂ 5 ವರ್ಷಕ್ಕೂ 9 ವರ್ಷಕ್ಕೂ ಈ ಥರ ಹಾಕೋದು. ಹಂಗಾಗಿ ಮತ್ತೆ 4 ವರ್ಷಕ್ಕೆ ಬೀಳುತ್ತೆ, ಹಾಕ್ಕೊಂಡು ಹೋಗ್ರಮ್ಮ ಅಂತೇಳಿ ಪಾಪ ಒಂದು 6 ತಿಂಗಳಿಂದ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿಸ್ತಾನೇ ಇದ್ದರು, ನಮ್ಮ ಅಮ್ಮನೂ ನಮ್ಮ ಚಿಕ್ಕಮ್ಮ. ನಮಗೆ ಬರೋಕ್ಕಾಗ್ದ ಬಂದಿರಲಿಲ್ಲ. ಹಂಗಾಗಿ ಈಗ ಜಾತ್ರೆ ಇತ್ತಲ್ವ ಬಂದಿದ್ವಿ. ಈಗ ಇಬ್ಬರು ಸಹ ಮಡ್ಲಕ್ಕಿ ಹಾಕಿಸ್ಕೊಳ್ತಾ ಇದ್ವಿ. ನಮಗೆ ಅಮ್ಮರ ಮನೇಲಿ ಯಾವ ಥರನೋ ಇಲ್ಲಿ ಅದೇ ಥರ. ನಮ್ಮ ಚಿಕ್ಕಮ್ಮಗೆ ಹೆಣ್ಮಕ್ಳಿಲ್ಲ, ಇಬ್ಬರು ಗಂಡು ಮಕ್ಕಳೇ, ನಮ್ಮ ರವಿನೂ ನಮ್ಮ ಗಿರಿ. ಈಗ ನಮ್ಮ ರವಿಗೆ ಒಂದು ಹೆಣ್ಪಾಪು ಆಗಿದೆ. ಅವಳು ದೊಡ್ಡವಳಾಗೋವರೆಗೂ ನಾವೇ ಹೆಣ್ಮಕ್ಳು ಈ ಮನೆಗೆ. ಮಡ್ಲಕ್ಕಿ ವಿಷಯದಲ್ಲಿ ನಮ್ಮಮ್ಮ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ನಮ್ಮ ಚಿಕ್ಕಮ್ಮ ನಮ್ಮನ್ನು ಕರೆದು ಕಳಿಸ್ತಾರೆ. ಹೆಣ್ಮಕ್ಳಿಗೆ ಇದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಅದು ನಮಗೆ 2 ಮನೆಯಲ್ಲೂ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಕರೆದು ಕಳಿಸ್ತಾರೆ. ನಮ್ಮ ಚಿಕ್ಕಮ್ಮ ಆಗಲಿ, ನಮ್ಮ ಅತ್ತೆ, ನಮ್ಮ ರವಿ ಆಗಲಿ ತುಂಬ ಚೆನ್ನಾಗಿ ಕರೆದು ಕಳಿಸ್ತಾರೆ. ನಾನು ನಮ್ಮ ಸಹನೇನು ರೇಗಿಸ್ತಾ ಇರ್ತೀನಿ. ಅಂದರೆ ನಮ್ಮ ರವಿ ಮಗಳನ್ನ ನಮ್ಮ ಜಾಗ ಕಿತ್ಕೊಳ್ಳೋಕೆ ಬಂದುಬಿಟ್ಟೇನೆ ನೀನು ಅಂತ ಹೇಳ್ಬಿಟ್ಟು ತಮಾಷೆಗೆ ರೇಗಿಸ್ತಾ ಇರ್ತೀನಿ. ನಮ್ಮ ಚಿಕ್ಕಮ್ಮಗೆ ಹೆಣ್ಮಕ್ಳಿಲ್ಲ, ನಾವೇ ಹೆಣ್ಮಕ್ಳು ಇರೋದ್ರಿಂದ ತುಂಬ ಚೆನ್ನಾಗಿ ಕರೆದು ಕಳಿಸ್ತಾರೆ. ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಡ್ಮೇಲೆ ಈಗ ಹೊರ್ಗಡೆ ಬಾಗಿಲಿಗೆ ಪೂಜೆ ಸಹ ಮಾಡಿಬಿಟ್ಟು ನಾವು ನಮ್ಮ ತವ್ರ ಮನೆಗೆ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಕೇಳ್ಕೋಬೇಕು. ಚಿಕ್ಕಮ್ಮರ ಮನೆಗೆ ಮಡ್ಲಕ್ಕಿ ಹಾಕಿಸ್ಕೊಂಡ್ಬಿಟ್ಟು ಹೊಸ್ಲು ಸಹ ಪೂಜೆ ಮಾಡಿ ಈಗ ಪಕ್ಕದಲ್ಲೇ ಇನ್ನೂ ಇಬ್ಬರದು ಚಿಕ್ಕಪ್ಪರ ಮನೆ ಇದೆ, ಅಲ್ಲೋಗಿ ಮಡ್ಲಕ್ಕಿನ ಹಾಕಿಸ್ಕೊಳ್ತಾ ಇದ್ವಿ. ಅಲ್ಲಿ ಅಜ್ಜಿ ಅರಿಶಿನ ಕುಂಕುಮ ಕೊಟ್ಟು ಎಲೆಟ್ಕೆ ಕೊಡ್ತಲ್ಲ, ಆ ಅಜ್ಜಿ ಮಕ್ಕಳದು ಇದು. ಇಬ್ಬರು ಜಾಯಿಂಟ್ ಫ್ಯಾಮಿಲಿ ಇದ್ದರು ಮುಂಚೆ, ಈಗ ರೀಸೆಂಟಾಗಿ ಡಿವೈಡ್ ಆದರು. ಇವ್ರು ಬಂದುಬಿಟ್ಟು ನನ್ನ ತಮ್ಮನ ವೈಫು ಪವಿತ್ರ ಅಂತೇಳ್ಬಿಟ್ಟು ಆಶಾ ವರ್ಕರ್ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಕೆಲಸಕ್ಕೆ ರೆಡಿಯಾಗಿದ್ದರು. ನಾವು ಬಂದ್ವಿ, ಮಡ್ಲಕ್ಕಿ ಹಾಕ್ತಾ ಇದ್ದಾಳೆ ಪವಿತ್ರ. ನಮ್ಮ ಕಡೆ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕಬೇಕಾದ್ರೆ ಮಡ್ಲು ದುಂಬಾಕಿ ಅಂತ ಹೇಳ್ಬಿಟ್ಟು ಅಕ್ಕಿ, ಎಲೆ ಅಡಿಕೆ ಮತ್ತು ಬಾಳೆಹಣ್ಣು, ಉತ್ತುತ್ತೆ ಹಣ್ಣು, ಕೊಬ್ಬರಿ, ಬೆಲ್ಲ ಮತ್ತು ಬೆಳ್ಳುಳ್ಳಿ, ಬ್ಲೌಸ್ ಪೀಸು, ಸೀರೆ ತಂದಿದ್ರೆ ಸೀರೆ, ಇದೆಲ್ಲ ಇಡ್ತಾರೆ. ಇನ್ನೂ ಏನೇನೋ ಇಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಕಡೆ ಈ ಥರ ಮಾಡ್ತಾರೆ. ಮತ್ತು ಅಂಗದಾರ ಸಹ ಕೊಡ್ತಾರೆ, ಅದನ್ನ ನಮ್ಮ ಮಾಂಗಲ್ಯಕ್ಕೆ ಕಟ್ಕೋಬೇಕು. ಈಗ ಪವಿ ಎಲ್ಲ ಜೆತ್ ಮಾಡ್ಕೊಂಡು ಇಟ್ಕೊಂಡಿದ್ಲು, ಬರ್ತೀವಿ ಅಂತ ಗೊತ್ತಿತ್ತು. ಹಂಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು ಪಾಪ. ನಮ್ಮ ಚಿಕ್ಕಮ್ಮ ಇರಲಿಲ್ಲ, ಎಲ್ಲ ಹೋಗಿದ್ರು. ಅಂದರೆ ಪವಿಯವ್ರ ಅತ್ತೆ ಪವಿನೇ ಮಡ್ಲು ದುಂಬ್ತಾ ಇದ್ದಾಳೆ ಈಗ. ನಮ್ಮ ಕಡೆ ಹೆಣ್ಮಕ್ಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಅದರಲ್ಲೂ ನಮ್ಮ ಅಮ್ಮರ ಮನೆಯಲ್ಲಂತೂ ತುಂಬ ಸಂಪ್ರದಾಯ. ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಾದ ತಕ್ಷಣ ಇನ್ನೊಬ್ಬರು ಚಿಕ್ಕಪ್ಪರ ಮನೆ ಇದು. ಇವರಿಬ್ಬರು ಜೊತೆಗಿದ್ರು, ಜಾಯಿಂಟ್ ಫ್ಯಾಮಿಲಿ. ರೀಸೆಂಟಾಗಿ ಇಬ್ಬರು ಡಿವೈಡ್ ಆದರು. ಇಬ್ಬರು ಅಣ್ಣ ತಮ್ಮದಿರು, ಅಕ್ಕ ತಂಗಿಯರನ್ನ ಮದುವೆ ಆಗಿದ್ದರು. ಸುಮಾರು ವರ್ಷ ಜೊತೆಗೆ ಇದ್ದರು. ಈಗ ರೀಸೆಂಟಾಗಿ ಡಿವೈಡ್ ಆಗಿದ್ದಾರೆ. ಸುಪ್ರಿಯಾ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮಗಳು. ಇವರು ಸಹ ಬೆಂಗಳೂರಲ್ಲಿರೋದು. ಸುಪ್ರಿಯಾಗೆ ಮೊನ್ನೆ ಒಂದು ತಿಂಗಳಾಗಿದೆ ಮಡ್ಲಕ್ಕಿ ಹಾಕಿ. ಇವ್ರದ್ದು ಮನೆ ದೇವ್ರದ್ದು ಜಾತ್ರೆ ಆಯಿತು, ಹಂಗಾಗಿ ಜಾತ್ರೆಯಲ್ಲಿ ಮಡ್ಲಕ್ಕಿ ಹಾಕಿದ್ರು. ಈಗೇನು ಸುಪ್ರಿಯಾಗೆ ಹಾಕಲ್ಲ. ಈಗ ನಮಗೆ 5 ಮನೆಗೆ ಹಾಕಿಸ್ಕೊಂಡು ಸ್ಟಾಪ್ ಮಾಡಿದ್ವಿ. ಇಲ್ಲಿಗೆ ತುಂಬ ಮನೆಗಳಿದ್ದಾವೆ, ಈಗ ಎಲ್ಲ ಮನೆಗೆ ಓಡಾಡ್ಕೊಂಡು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು 5 ಮನೆ ಮಾತ್ರ ಹಾಕಿಸ್ಕೊಂಡ್ವಿ. ಇಲ್ಲಿ ಸಹ ಅಷ್ಟೇ, ನಮ್ಮ ಚಿಕ್ಕಮ್ಮ ನಮಗೆ ಮಡ್ಲು ದುಂಬಿಟ್ಟು ಅವರು ಸಹ ನೋಡಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾರೆ. ಇದು ನಮ್ಮ ಮನೆ ದೇವ್ರದ್ದು ಸಂಪ್ರದಾಯ. ಯಾರು ತಪ್ಪಾಗಿ ತಿಳ್ಕೊಬೇಡಿ. ನೋಡಪ್ಪ ದೊಡ್ಡವ್ರ ಹತ್ರ ಕಾಲಿಗೆ ಬೀಳಿಸ್ಕೊಳ್ತಾರೆ ಅಂತೇಳ್ಬಿಟ್ಟು. ಇದು ನಮ್ಮ ಮನೆ ಸಂಪ್ರದಾಯ, ಏನು ಮಾಡೋಕ್ಕಾಗಲ್ಲ. ನಮಗೂ ಇಷ್ಟ ಆಗಲ್ಲ. ನಮ್ಮ ಚಿಕ್ಕಪ್ಪ ಮಲ್ಕೊಂಡಿದ್ದಾರೆ, ಎಲ್ಲ ಹೋಗಿದ್ರಂತೆ ಸುಸ್ತಾಗಿಬಿಟ್ಟು. ಅವ್ರನ್ನ ಬಂದಿರೋದೇ ಗೊತ್ತಿಲ್ಲ, ಮಲ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ಮ ಚಿಕ್ಕಮ್ಮ ಸ್ವೀಟ್ ತಿಂದೋಗ್ರಮ್ಮ ಅಂತೇಳ್ಬಿಟ್ಟು ಸಕ್ಕರೆ ಆಗ್ತಾಯಿದೆ ಬಾಯಿಗೆ. ಈ ಮಡ್ಲಕ್ಕಿ ಹಾಕಿಸ್ಕೊಂಡ್ವಿ. ಅದಾದ ತಕ್ಷಣ ರವಿಗೆ ಕರ್ಬೇವಿನ ಸೊಪ್ಪು ತರೋದಕ್ಕೆ ಕೇಳಿದರೆ ಅವನು ಒಂದು ಅರ್ಧ ಬೆಂಗಳೂರಿಗೆ ಹಂಚ್ಬೋದಾಗಿತ್ತು, ಅಷ್ಟು ಕರ್ಬೇವಿನ ಸೊಪ್ಪು ತಂದಿದ್ದಾನೆ. ನೋಡಿ, ಒಂದು ಹೊರೆ ಕಟ್ಕೊಂಡು ತಂದಿದ್ದಾನೆ. ಯಾಕೋ ಇಷ್ಟೊಂದು ತಂದೆ ಅಂದರೆ, ಬಿಡಕ್ಕ ಕಾರಲ್ಲಿ ಹೋಗ್ತೀರ ತೊಗೊಂಡೋಗಲ್ಲ, ಎಲ್ರಿಗೂ ಕೊಡ್ರಿ ಅಕ್ಕಪಕ್ಕ ಮನೆಯಲ್ಲಿ ಅಂತ ಹೇಳ್ದೆ. ಆದರೆ ನಾನೇನು ತರಲಿಲ್ಲ, ನಮ್ಮ ಅಕ್ಕನಿಗೆ ಕೊಟ್ಟೆ, ಅಲ್ಲಿ ಯಾರಿಗಾದ್ರೂ ಕೊಡೋಗಮ್ಮ ಅಂತೇಳ್ಬಿಟ್ಟು. ನಮ್ಮ ರವಿ ಹಂಗೆ ತಂದರೆ ತಂದುಬಿಡ್ತಾನೆ ಹೊರೆ ಕಟ್ಕೊಂಡು, ಇಲ್ಲ ಅಂದರೆ ಜಪ್ಪಾಯ ಅಂದರೆ ತರಲ್ಲ, ಆ ಥರ.